ಆತ್ಮೀಯರೇ, ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್ದಲ್ಲಿ 5 ಹೆಡ್ಗಳು ಬರ್ತಾ ಇದ್ದಾವೆ. ಅವು ಇನ್ಕಮ್ಗಳನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದಾಗ್ಯದ. ಇಲ್ಲಿ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಇನ್ಕಮ್ ಅನ್ನು ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಬೇಕಾಗ್ಯದ. ಪಾರ್ಟ್ನರ್ಶಿಪ್ ಫಾರ್ಮ್ದಲ್ಲಿ ನಾರ್ಮಲ್ ಆಗಿ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನು ನಾವು ಅಂದ್ರೆ ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನು ನಾವು ಕಂಡುಹಿಡಿಬೇಕಾಗಿತ್ತು. ಅಂದ್ರೆ ಮೊದಲಿಗೆ ನಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಆ ಬುಕ್ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕು. ಆ ಬುಕ್ ಪ್ರಾಫಿಟ್ ಅನ್ನ ಕಂಡುಹಿಡಿದ ನಂತರ ನಾವು ಪಾರ್ಟಿ ಬಿ ಪ್ರಕಾರ ಪಾರ್ಟ್ನರ್ಸ್ ಸ್ಯಾಲರಿಯನ್ನು ನಾವು ಕಂಡುಹಿಡಿಬೇಕಾಗ್ತದ. ಆಮೇಲೆ ನಾವು ಟೋಟಲ್ ಇನ್ಕಮ್ ಅನ್ನ ನಾವು ಕಂಡುಹಿಡಿಬೇಕಾಗ್ತದ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದ್ರೆ ಆ ಬುಕ್ ಪ್ರಾಫಿಟ್ ಅನ್ನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಅದರ ಯಾವ ರೀತಿಯಾಗಿ ಯಾವ ಎಕ್ಸ್ಪೆನ್ಸಸ್ಗಳನ್ನ ಯಾವ ಇನ್ಕಮ್ಗಳನ್ನ ಏನೇನು ಐಟಮ್ಗಳನ್ನು ಆ್ಯಡ್ ಮಾಡಬೇಕು, ಏನೇನು ಐಟಮ್ಗಳನ್ನು ನಾವು ಲೆಸ್ ಮಾಡಬೇಕು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್, ಎಸ್ ಬಿ ಕಬಾಡೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಜಯಪುರ್, 586101, ಮೊಬೈಲ್ ನಂಬರ್ 9986529073. ನಮ್ಮ ಈ ವಿಡಿಯೋನ ನೋಡಿದ ನಂತರ ಈ ವಿಡಿಯೋದ ಬಗ್ಗೆ ದಯವಿಟ್ಟು ನಿಮ್ಗೆ ಏನಾದರೂ ಅಭಿಪ್ರಾಯಗಳು ಅದು ಕೆಟ್ಟದಾಗಿರ್ಬೋದು ಅಥವಾ ಒಳ್ಳೇದಾಗಿರ್ಬೋದು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ಬುಕ್ ಪ್ರಾಫಿಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಬುಕ್ ಪ್ರಾಫಿಟ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮೊದಲು ನಾವು ತಿಳ್ಕೊಳಕ ಪ್ರಯತ್ನ ಮಾಡೋಣ. ಮೀನಿಂಗ್ ಪ್ರಾಫಿಟ್ ಬಿಫೋರ್ ಡಿಡಕ್ಟಿಂಗ್ ಪಾರ್ಟ್ನರ್ ಸ್ಯಾಲರಿ, ರೆಮ್ಯುನರೇಷನ್, ಕಮಿಷನ್, ಬೋನಸ್ ಫ್ರಮ್ ಸೆಕ್ಷನ್ 28 ಅಂಡರ್ ಸೆಕ್ಷನ್ 40D of Income Tax Act 1961 is called book profit. Profit before deducting partner salary, remuneration, commission, bonus from section 28 to 44D of the Income Tax Act 1961 is called book profit. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅದನ್ನ ಇನ್ಕಮ್ ಅನ್ನ ನಾವು ಕಂಡುಹಿಡಿದಿರ್ತೀವಿ. ಆದ್ರ ಇನ್ನ ಪಾರ್ಟ್ನರ್ಸ್ ಗೆ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ರೆಮ್ಯುನರೇಷನ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಇವನ ಲೆಸ್ ಅನ್ನ ಮಾಡದೇ ಇರ್ತಕ್ಕಂಥ ಪಾರ್ಟ್ನರ್ಶಿಪ್ ಇನ್ಕಮ್ ಅನ್ನ ನಾವೇನಂತ ಕರಿತಾ ಇದೀವಪ್ಪ ಅಂದ್ರೆ ಅದಕ್ಕೆ ಬುಕ್ ಪ್ರಾಫಿಟ್ ಅಂತ ಕರಿತಾ ಇದೀವಿ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾಗಿತ್ತಂದ್ರ ಪಾರ್ಟ್ನರ್ಶಿಪ್ ಬಿಸಿನೆಸ್ ಇನ್ಕಮ್ ಅನ್ನ ನಾವು ಕಂಡುಹಿಡಿದಿರ್ತೇವಿ. ಆದ್ರ ಪಾರ್ಟ್ನರ್ಸ್ ಗೆ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲರಿಯನ್ನ ನಾವು ಇನ್ನೂ ಲೆಸ್ ಮಾಡಿರೋದಿಲ್ಲ. ಅಂದ್ರೆ ಪಾರ್ಟ್ನರ್ಸ್ ಗೆ ಸ್ಯಾಲರಿ ಕೊಡಕ್ಕಿಂತ ಮುಂಚಿತವಾಗಿ ಬಂದಿರತಕ್ಕಂತ ಪ್ರಾಫಿಟ್ ಗೆ ನಾವೇನಂತ ಕರಿತಾ ಇರೋದಕ್ಕ ಬುಕ್ ಪ್ರಾಫಿಟ್ ಅಂತ ಕರಿತಾ ಇದೀವಿ. ಈ ಬುಕ್ ಪ್ರಾಫಿಟ್ ಅನ್ನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಫಾರ್ಮೆಟ್ ಅನ್ನ ನಾವು ನೋಡ್ಕೊಳ್ಳೋಣ. ಈಗ ಕಾಂಪಿಟಿಷನ್ ಆಫ್ ಬುಕ್ ಪ್ರಾಫಿಟ್, ಪರ್ಟಿಕ್ಯುಲರ್ಸ್ ರುಪೀಸ್. ಇಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಪ್ರಾಬ್ಲಮ್ ದಲ್ಲಿ ಏನು ಪ್ರಾಫಿಟ್ ಅನ್ನ ಕೊಟ್ಟಿರ್ತಾನಲ್ಲ ಆ ಪ್ರಾಫಿಟ್ ಅನ್ನ ತಗೋಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ತಗೋಬೇಕು. ಏನ ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಟಿರ್ತಾನಲ್ಲ ಆ ನೆಟ್ ಪ್ರಾಫಿಟ್ ಅನ್ನ ನಾವು ತಗೋಬೇಕು. ಒಂದ್ ಲಾಸ್ ಕೊಟ್ಟರು ಲಾಸ್ ತಗೋಬೇಕು. ಒಂದ್ ವೇಳೆ ಲಾಸ್ ಅನ್ನ ಕೊಟ್ಟಿದ್ದಂದ್ರೆ ಇಲ್ಲಿ ಏನು ಮಾಡ್ಬೇಕ್ರಿ, ನಾವ್ ಇಲ್ಲಿ ಮೈನಸ್ ನ ಬರಿಬೇಕ್ರಿ. ನಾವು ಮೈನಸ್ ಯಾಡ್ ಮಾಡೋ ಐಟಮ್ ಅನ್ನ ಯಾಡ್ ಮಾಡಬೇಕು, ಲೆಸ್ ಮಾಡೋ ಐಟಮ್ ಅನ್ನ ಲೆಸ್ ಮಾಡ್ಲೇಬೇಕು. ಆದ್ರ ಒಂದು ವೇಳೆ ಪಾರ್ಟ್ನರ್ಶಿಪ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಏನಾದ್ರೂ ನೆಟ್ ಲಾಸ್ ಇತ್ತಪ್ಪ ಅಂದ್ರೆ ನಾವೇನ್ ಮಾಡ್ಬೇಕ್ರಿ, ಇದನ್ನ ಮೈನಸ್ ಅನ್ನ ಬರಿಬೇಕು. ಆದ್ರೆ ಉಳಿದಿದ್ದನ್ನ ನಾವೇನು ಮಾಡಕ್ ಹೋಗ್ಬಾರ್ದು. ಅದನ್ನ ಯಾಡ್ ಮಾಡೋದಿತ್ತಂದ್ರೆ ಯಾಡ್ ಮಾಡಬೇಕು, ಲೆಸ್ ಮಾಡೋದಿತ್ತಂದ್ರೆ ಲೆಸ್ ಮಾಡಬೇಕು. ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ತೆಗೆದುಕೊಂಡ ನಂತರ ಇದಕ್ಕೆ ಏನ್ ಆಡ್ ಮಾಡ್ಬೇಕ್ರಿ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಅಂದ್ರ ಯಾವ್ದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಕೆಲವೊಂದು ಎಕ್ಸ್ಪೆನ್ಸಸ್ ಗಳನ್ನ ಲೆಸ್ ಮಾಡಕ್ ಬರೋದಿಲ್ಲ ಅಂತ ಎಕ್ಸ್ಪೆನ್ಸಸ್ ಗಳಿಗೆ ನಾವೇನಂತ ಕರಿತಾ ಇರೋದಕ್ಕ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಇದೀವಿ.
ಯಾವ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಪಾರ್ಟ್ನರ್ಶಿಪ್ ಬಿಸಿನೆಸ್ ದಲ್ಲಿ ಯಾವ ಎಕ್ಸ್ಪೆನ್ಸಸ್ ಗಳನ್ನ ಲೆಸ್ ಮಾಡ್ಲಕ್ಕ ಪರ್ಮಿಷನ್ ಇಲ್ಲ ಅಂತ ಎಕ್ಸ್ಪೆನ್ಸಸ್ ಗಳಿಗೆ ನಾವೇನಂತ ಕರಿತಿರೋದಕ್ಕ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಇದ್ದೀವಿ. ಎಕ್ಸಾಂಪಲ್ ಆಗಿ ನಾವು ಹೇಳಬೇಕಾಗಿತ್ತಂದ್ರೆ ಇನ್ಕಮ್ ಟ್ಯಾಕ್ಸ್. ಇನ್ನ ನಾವು ಪಾರ್ಟ್ನರ್ಶಿಪ್ ಫಾರ್ಮ್ ಇನ್ನ ಇನ್ಕಮ್ ಅನ್ನೇ ಕಂಡುಹಿಡಿದಿಲ್ಲ. ಆದ್ದರಿಂದ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನಮಗೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕರೆ, ಆದ್ರೆ ಇನ್ನು ನಾವು ಪಾರ್ಟ್ನರ್ಶಿಪ್ ಫಾರ್ಮ್ ಇನ್ಕಮ್ ಅನ್ನೇ ಕಂಡುಹಿಡಿದಿಲ್ಲ. ಹಿಂಗಾಗಿ ಅದನ್ನ ನಾವು ಏನಂತ ಟ್ರೀಟ್ ಮಾಡ್ತಾರೆ, ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅದೇ ರೀತಿಯಾಗಿ ಪಾರ್ಟ್ನರ್ಸ್ಗೆ ಕೊಟ್ಟಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಇರಬಹುದು, ಆಮೇಲೆ ಪಾರ್ಟ್ನರ್ಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ಇರಬಹುದು, ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರಬಹುದು, ಪ್ರೈಸನ್ ಫಾರ್ ಬ್ಯಾಡ್ ಡೆಟ್ಸ್ ಇರಬಹುದು, ಡೌಟ್ಫುಲ್ ಡೆಟ್ಸ್ ಇರಬಹುದು. ಇಂಥವು ಏನಾದ್ರೂ ಇದ್ದು ಅಂದ್ರೆ ಅವನ್ನ ನಾವ್ ಏನ್ ಮಾಡ್ಬೇಕ್ರಿ, ಅವು ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತೇಳಿ ನಾವು ಏನ್ ಮಾಡ್ಬೇಕ್ರಿ, ಟೋಟಲ್ ಮಾಡಿ ಇನ್ನರ್ ಕಾಲಮ್ನಾಗ ನಾವು ಟೋಟಲ್ ಅನ್ನ ಮಾಡ್ಕೋಬೇಕು. ಇನ್ನರ್ ಕಾಲಮ್ದಾಗ ಲಿಸ್ಟ್ ಮಾಡಬೇಕು, ಲಿಸ್ಟ್ ಮಾಡಿ ಅದನ್ನ ಟೋಟಲ್ ಅನ್ನ ಔಟರ್ ಕಾಲಮ್ನಾಗ ಬರಿಬೇಕು. ಇನ್ನ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಗಳನ್ನ ಆಡ್ ಮಾಡಿದ ನಂತರ ಇನ್ ಅಡ್ಮಿಸಬಲ್ ಇನ್ಕಮ್ ಅಂದ್ರ ನಾವು ಇಲ್ಲಿ ಏನು ಕಂಡುಹಿಡಿಯಲಕ್ ಹೊಂಟಿದೇವ್ರಿ, ಇಲ್ಲಿ ಪಾರ್ಟ್ನರ್ಶಿಪ್ ಇನ್ಕಮ್ ಅನ್ನ ನಾವು ಕಂಡುಹಿಡಿಯಲಕ್ ಹೊಂಟಿದ್ದೇವೆ. ಅಂದ್ರೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ಇನ್ಕಮ್ ಅನ್ನ ಕಂಡುಹಿಡಿತಾ ಇದೀವಪ್ಪ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ನಾವ್ ಏನು ಮಾಡ್ತಾ ಇದೀವಿ ಆ ಇನ್ಕಮ್ ಗಳನ್ನ ಮಾತ್ರ ತಗೋಬೇಕು. ಈ ಪಾರ್ಟ್ನರ್ಶಿಪ್ ಬಿಸಿನೆಸ್ ಅನ್ನ ಇನ್ಕಮ್ ಅನ್ನ ಬಿಟ್ಟು ಬೇರೆ ಯಾವ್ದಾದ್ರು ಇನ್ಕಮ್ ಗಳು ಇದ್ದವು ಅಂದ್ರೆ ಬಿಸಿನೆಸ್ ಇನ್ಕಮ್ ಅನ್ನ ಬಿಟ್ಟು ಬೇರೆ ಇನ್ಕಮ್ ಗಳು ಯಾವ್ದಾದ್ರು ಇದ್ದು ಅಂದ್ರೆ ಆ ಇನ್ಕಮ್ ಗಳಿಗೆ ನಾವೇನಂತ ಕರಿತಿರೋದಕ್ಕ ಇನ್ ಅಡ್ಮಿಸಬಲ್ ಇನ್ಕಮ್ಸ್ ಅಂತ ಕರಿತಾ ಇದೀವಿ. ಅಂದ್ರ ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಾಕದ್ರಿ, ಇದು ಇನ್ ಅಡ್ಮಿಸಬಲ್ ಇನ್ಕಮ್ ಆಗ್ತದೆ. ಯಾಕಂದ್ರೆ ನಾವು ಬಿಸ್ನೆಸ್ ಅನ್ನ ಇನ್ಕಮ್ ಅನ್ನ ಕಂಡುಹಿಡಿತಾ ಇದೀವಿ, ಆದ್ರಿಂದ ಆ ಇನ್ಕಮ್ ಏನಾಕತ್ರಿ, ಇನ್ಕಮ್ ಅಂದ್ರೆ ಇನ್ ಅಡ್ಮಿಸಬಲ್ ಇನ್ಕಮ್ ಆಗ್ತದೆ. ಇನ್ನು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡಿಪಾಸಿಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡಿಪಾಸಿಟ್ ಏನಾಕತ್ರಿ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ಬರ್ತದ, ಅದು ಕೂಡ ಏನಾಗ್ತದಪ್ಪ ಅಂದ್ರೆ ಇನ್ ಅಡ್ಮಿಸಬಲ್ ಇನ್ಕಮ್ ಆಗ್ತದ. ಆಮೇಲೆ ನಮಗೆ ಕ್ಯಾಪಿಟಲ್ ಏನಾಗಿರ್ತೈತಿ, ಆದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಆಲ್ರೆಡಿ ಕ್ರೆಡಿಟ್ ಹಾಕ್ಬಿಟ್ಟಿರ್ತಾನ, ಪ್ರಾಫಿಟ್ ಹೆಚ್ಚಾಗಿರ್ತದ, ಅದನ್ನು ಸದ್ಯಕ್ಕೆ ನಾವು ಇನ್ ಅಡ್ಮಿಸಬಲ್ ಇನ್ಕಮ್ ಅಂತ ಕರಿತಾ ಇದೇವಿ. ಅದನ್ನು ನಾವು ಏನ್ ಮಾಡ್ಬೇಕ್ರಿ, ಲೆಸ್ ಮಾಡಬೇಕು. ಅಂದ್ರ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಬೇಕು, ಇನ್ ಅಡ್ಮಿಸಬಲ್ ಇನ್ಕಮ್ ಅನ್ನ ಲೆಸ್ ಮಾಡಬೇಕು. ಅವಾಗ ನಮಗೇನ್ ಬರ್ತದಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಆಫ್ ದ ಫರ್ಮ್ ಅನ್ನ ಬರ್ತದ. ಇನ್ನ ಇಂಪಾರ್ಟೆಂಟ್ ಪಾಯಿಂಟ್, ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರ ಪಾರ್ಟ್ನರ್ಸ್ಗೆ ನೀವು ಸ್ಯಾಲರಿ ಕೊಟ್ಟಿರ್ಬೋದು, ರೆಮ್ಯುನರೇಷನ್ ಕೊಟ್ಟಿರ್ಬೋದು, ಬೋನಸ್ ಕೊಟ್ಟಿರ್ಬೋದು, ಕಮಿಷನ್ ಕೊಟ್ಟಿರ್ಬೋದು, ಆನರೇಯಂ ಕೊಟ್ಟಿರ್ಬೋದು. ಒಟ್ಟಾರೆ ನೀವು ಪಾರ್ಟ್ನರ್ಸ್ಗೆ ಏನೇ ಕೊಡ್ರಿ ಆ ಅಮೌಂಟ್ ಅನ್ನ ನೀವೇನ್ ಮಾಡ್ರಿ, ಅದನ್ನ ಆಡ್ ಮಾಡ್ರಿ. ಆಮೇಲೆ ಇನ್ನೊಂದು ವಿಷಯನ ನಾನು ನಿಮಗೆ ಹೇಳ್ಬೇಕು, ವರ್ಕಿಂಗ್ ಪಾರ್ಟ್ನರ್ ಇರ್ಬೋದು, ನಾನ್ ವರ್ಕಿಂಗ್ ಪಾರ್ಟ್ನರ್ ಇರ್ಬೋದು, ಒಟ್ಟಾರೆ ಪಾರ್ಟ್ನರ್ಗೆ ಕೊಟ್ಟಿರ್ತಕ್ಕಂತ ರೆಮ್ಯುನರೇಷನ್, ಸಾಲರಿ, ಬೋನಸ್, ಕಮಿಷನ್ ಅನ್ನ ನೀವೇನ್ ಮಾಡ್ರಿ, ಆಡ್ ಮಾಡ್ರಿ. whether the partner is a working partner or non-working partner, whatever the firm paid the salary or remuneration, bonus, commission should be added. ಅಂದ್ರ ಅದನ್ನ ಆಡ್ ಮಾಡ್ಕೋಬೇಕು. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನಂದ್ರ ಎಕ್ಸಿಡಿಂಗ್ ಓವರ್ 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಂದ್ರ ನೀವು ಪಾರ್ಟ್ನರ್ಸ್ಗೆ ಕ್ಯಾಪಿಟಲ್ ಮ್ಯಾಗ ನಾವೇನ್ ಇಂಟ್ರೆಸ್ಟ್ ಅನ್ನ ಕೊಡ್ತೇವಲ್ಲ ಮ್ಯಾಕ್ಸಿಮಮ್ 12% ಕೊಡ್ಬೇಕಂತದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ. ಮ್ಯಾಕ್ಸಿಮಮ್ 12% ಅನ್ನ ಅವ್ರ ಕ್ಯಾಪಿಟಲ್ ಮೇಲೆ 12% ಇಂಟ್ರೆಸ್ಟ್ ಅನ್ನ ಮಾತ್ರ ಕೊಡಬೇಕು. ಒಂದ್ ವೇಳೆ ನೀವು ಏನಾದ್ರೂ 12% ಕಿಂತ ನೀವು ಏನಾದ್ರೂ ಇಂಟ್ರೆಸ್ಟ್ ಅನ್ನ ನೀವು ಜಾಸ್ತಿ ಕೊಟ್ಟಿದ್ದೀರ ಅಂದ್ರೆ ಅದನ್ನ ಒಳ್ಳೆ ಏನ್ ಮಾಡ್ಬೇಕ್ರಿ, ಆಡ್ ಮಾಡಬೇಕು. ಎಕ್ಸಾಂಪಲ್ ಆಗಿ ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ 14% ಇಂಟ್ರೆಸ್ಟ್ ಅನ್ನ ಕ್ಯಾಪಿಟಲ್ ಅನ್ನ ಕೊಟ್ಟಿರ್ತೇವೆ ಯಾರಿಗ್ರಿ, ಪಾರ್ಟ್ನರ್ಗೆ. ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ 12% ಅನ್ನ ಮಾತ್ರ ಕೊಡ್ಬೇಕಂತದ, ಆದ್ರೆ ನಾವು ಕೊಟ್ಟಿದ್ದು 14%, ಅಂದ್ರೆ 2% ಹೆಚ್ಚಾಕದ. ಆ 2% ಎಕ್ಸಿಡಿಂಗ್ ಓವರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಏನ್ ಮಾಡ್ಬೇಕ್ರಿ, ಆಡ್ ಮಾಡ್ಕೋಬೇಕು. ಅಂದ್ರ 12% ಕಿಂತ ಜಾಸ್ತಿ ನಾವೇನಾದ್ರೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಕೊಟ್ಟಿದ್ದೇವಂದ್ರ ಆ ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ, ಇಲ್ಲಿ ಆಡ್ ಮಾಡಬೇಕು. ಅಂದ್ರ ಸಾಲರಿ ಆರ್ ರೆಮ್ಯುನರೇಷನ್, ಬೋನಸ್, ಕಮಿಷನ್ ಪೇಡ್ ಟು ಪಾರ್ಟ್ನರ್ಸ್ ಎಕ್ಸಿಡಿಂಗ್ ಓವರ್ 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇವೆರಡು ಅಮೌಂಟ್ ಅನ್ನ ಆಡ್ ಮಾಡಿ ಔಟರ್ ಕಾಲಮ್ದಾಗ ಏನ್ ಮಾಡ್ಬೇಕ್ರಿ, ಆಡ್ ಮಾಡಬೇಕು. ಅವಾಗ ನಮಗೇನು ಬರ್ತದಪ್ಪ ಅಂದ್ರ ಬುಕ್ ಪ್ರಾಫಿಟ್ ಬರ್ತದ. ಅಂದ್ರ ಇನ್ನೊಮ್ಮೆ ನಾ ಹೇಳ್ತಾ ಇದ್ದೀನಿ, ಮೊದಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದಾಗ ಕೊಟ್ಟಿರ್ತಕ್ಕಂತ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು.
ಅದು ನೆಟ್ ಲಾಸ್ ಇತ್ತಂದ್ರೆ ಮೈನಸ್ನ ಬರೀರಿ, ಆ್ಯಡ್ ಮಾಡೋ ಐಟಮನ್ನು ಆ್ಯಡ್ ಮಾಡಿರಿ, ಲೆಸ್ ಮಾಡೋ ಐಟಮನ್ನು ಲೆಸ್ ಮಾಡಿರಿ ಈ ಕೊಟ್ಟಿರ್ತಕ್ಕಂಥ ಫಾರ್ಮ್ಯಾಟದಲ್ಲಿ. ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಗಳು ಬಿಟ್ಟು ಬೇರೆ ಯಾವುದಾದ್ರೂ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಅಲೋ ಇರದೇ ಇರ್ತಕ್ಕಂಥ ಎಕ್ಸ್ಪೆನ್ಸಸ್ಗಳಿಗೆ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ನಾವು ಕರಿತಾ ಇದ್ದೀವಿ, ಅವನ್ನ ಆ್ಯಡ್ ಮಾಡಿರಿ. ಇನ್ಅಡ್ಮಿಸಬಲ್ ಇನ್ಕಮ್ ಅನ್ನ ಅವನ್ನ ಲೆಸ್ ಮಾಡ್ರಿ, ಯಾಕಂದ್ರೆ ಆಲ್ರೆಡಿ P&L ಅಕೌಂಟಿಗೆ ಕ್ರೆಡಿಟ್ ಹಾಕಿರೋದ್ರಿಂದ ಪ್ರಾಫಿಟ್ ಹೆಚ್ಚಾಗಿರ್ತದ. ಈ ಕರೆಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಗಳನ್ನ ನಾವು ಲೆಸ್ ಮಾಡಬೇಕು. ನಮಗ ಇನ್ಕಮ್ ಫ್ರಮ್ ದ ಫರ್ಮ್ ಬರ್ತೈತಿ. ಆಮೇಲೆ ಪಾರ್ಟ್ನರ್ಸ್ಗೆ ಕೊಟ್ಟಿರ್ತಕ್ಕಂಥ ವರ್ಕಿಂಗ್ ಪಾರ್ಟ್ನರ್ ಇರ್ಬೋದು, ನಾನ್ ವರ್ಕಿಂಗ್ ಪಾರ್ಟ್ನರ್ ಇರ್ಬೋದು, ಅವನಿಗೆ ಕೊಟ್ಟಿರ್ತಕ್ಕಂಥ ಸಾಲರಿ, ರೆಮ್ಯುನರೇಷನ್, ಬೋನಸ್, ಕಮಿಷನ್ ಅವನ ಅಮೌಂಟ್ ಅನ್ನ ಆ್ಯಡ್ ಮಾಡ್ಕೋರಿ, ಯಾವುದೇ ಇರಲಿ ಅದನ್ನು. ಆಮೇಲೆ 12% ಜಾಸ್ತಿ ಏನಾದರೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ನೀವು ಕೊಟ್ಟಿದ್ರಂದ್ರೆ ಅದು ಎಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಕೊಟ್ಟಿರ್ತಾರೆ ಅಷ್ಟೇ ಪರ್ಸೆಂಟೇಜ್ ಅಮೌಂಟ್ ಅನ್ನ ಆ್ಯಡ್ ಮಾಡ್ಕೋಬೇಕು. ಇವೆಲ್ಲ ಅಮೌಂಟ್ ಅನ್ನ ಅಂದ್ರೆ ಸ್ಯಾಲರಿ ಮತ್ತು ಎಕ್ಸೆಡಿಂಗ್ ಓವರ್ 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಔಟರ್ ಕಾಲಮ್ದಾಗ ಆ್ಯಡ್ ಮಾಡ್ರಿ. ಅವಾಗ ನಮಗೇನು ಬರ್ತೈತ್ರಿ, ಇದು ಬುಕ್ ಪ್ರಾಫಿಟ್ ಬರ್ತದ. ಯಾಕೆ ಬುಕ್ ಪ್ರಾಫಿಟ್ ಅನ್ನ ನಾವು ಕಂಡುಹಿಡಿಬೇಕಂದ್ರೆ ಪಾರ್ಟ್ನರ್ಸ್ಗೆ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲರಿಯನ್ನ ಅಂಡರ್ ಸೆಕ್ಷನ್ 40B ಪ್ರಕಾರನೇ ಕೊಡಬೇಕಾಗ್ತದ. ಅದು ಬುಕ್ ಪ್ರಾಫಿಟ್ ಮೇಲೆ ನಾವು ಡಿಸೈಡ್ ಮಾಡ್ತಾ ಇದೀವಿ. ಈಗ ಪ್ರಾಬ್ಲಮ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಕಂಪ್ಯೂಟ್ ದ ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ ಅಂದ್ರೆ ಫರ್ಮ್ ದ ಪ್ರಾಫಿಟ್ ಅನ್ನ ನಾವು ಕಂಡುಹಿಡಿಬೇಕು. ಬುಕ್ ಪ್ರಾಫಿಟ್ ಅನ್ನ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ₹45,000, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ₹10,000, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ $10,000, ಟೋಟಲ್ ಸ್ಯಾಲರಿ ಪೇಡ್ ಟು ಪಾರ್ಟ್ನರ್ಸ್ $30,000, ಪಾರ್ಟ್ನರ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮೌಂಟೆಡ್ ₹28,000 at 14%. ಇನ್ನೊಮ್ಮೆ ನಾವು ಪ್ರಾಬ್ಲಮ್ ಅನ್ನ ತಿಳ್ಕೊಳ್ಳೋಣ, ಯಾಕಂದ್ರೆ ಎಷ್ಟು ನಾವು ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ತಿಳಿದಿರ್ತೇವೆ ಅಲ್ಲೇ 50% ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ದಂಗ. ಆದ್ದರಿಂದ ಪ್ರಾಬ್ಲಮ್ ಅನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಮೊದಲು ಕಾಂಪ್ಯೂಟ್ ದ ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ ಅಂದ್ರೆ ಫರ್ಮ್ ಬುಕ್ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕು. ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗ ನೆಟ್ ಪ್ರಾಫಿಟ್ ಎಷ್ಟಾದ್ರೆ 45,000 ಅದ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 10,000 ಐತಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 10,000 ಅದ. ಟೋಟಲ್ ಸ್ಯಾಲರಿ ಪೇಡ್ ಟು ಪಾರ್ಟ್ನರ್ಸ್ 30,000 ಐತಿ. ಪಾರ್ಟ್ನರ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮೌಂಟೆಡ್ ₹28,000 ಕೊಟ್ಟಾನ. ₹28,000 ಎಷ್ಟು ಪರ್ಸೆಂಟೇಜ್ಗೆ ಅದ್ರ ಇದು 14%ಗೆ ಅದ. ಇನ್ನ ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್ ಪರ್ಟಿಕ್ಯುಲರ್ಸ್ rupees. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡ್ರಿ, ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟದ್ರಿ 45,000 ಅದ. ಇನ್ನ ಇದಕ್ಕೆ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗ್ಯದ್ರಿ, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ P&L ಅಕೌಂಟಿಗೆ ಡೆಬಿಟ್ ಹಾಕಕ್ ಬರಂಗಿಲ್ಲ. ಆದ್ರೆ ಪ್ರಾಫಿಟ್ ಹೆಚ್ಚಾಗಿರ್ತದ, ಅದಕ್ಕೆ ಕರೆಕ್ಟ್ ಬರ್ಬೇಕಂದ್ರೆ ಪ್ರಾಫಿಟ್ ಕಡಿಮೆ ಆಗಿರ್ತದ. ಅದಕ್ಕೆ ನಾವು ಏನ್ ಮಾಡ್ಬೇಕ್ರಿ, ಒಳ್ಳೆ ಆಡ್ ಮಾಡ್ಕೋಬೇಕು. ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ P&L ಅಕೌಂಟಿಗೆ ಡೆಬಿಟ್ ಹಾಕ್ಲಕ್ ಬರೋದಿಲ್ಲ. ಆದ್ರೆ ಇಲ್ಲಿ ಹಾಕಿದಾರ ಆ ಪ್ರಾಫಿಟ್ ಕಡಿಮೆ ಆಗಿರ್ತದ, ಕರೆಕ್ಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಅದನ್ನ ಆಡ್ ಮಾಡ್ಕೋಬೇಕು ಫಾರ್ಮ್ಯಾಟ್ ಪ್ರಕಾರ. ಆಮೇಲೆ ಇನ್ಅಡ್ಮಿಸಬಲ್ ಇನ್ಕಮ್, ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 10,000 ಅದ. ನಾವು ಕಂಡು ಹಿಡಿತರ್ತಕ್ಕಂಥದ್ದು ಬಿಸ್ನೆಸ್ ಇನ್ಕಮ್ ಅನ್ನ ಕಂಡು ಹಿಡಿಯಾಕತ್ತೇವಿ. ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ಇಲ್ಲಿ ಡೆಬಿಟ್ ಕ್ರೆಡಿಟ್ ಹಾಕೊಳಕ್ ಬರಂಗಿಲ್ಲ. ಇದನ್ನ P&L ಅಕೌಂಟಿಗೆ ಕ್ರೆಡಿಟ್ ಹಾಕೋಣ, ಪ್ರಾಫಿಟ್ ಹೆಚ್ಚಾಗಿರ್ತದೆ. ಇನ್ನು ಪ್ರಾಫಿಟ್ ಕರೆಕ್ಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ಲೆಸ್ ಮಾಡ್ಕೋಬೇಕು. ಇನ್ಅಡ್ಮಿಸಬಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 10,000 ಅದ. ಇನ್ಅಡ್ಮಿಸಬಲ್ ಇನ್ಕಮ್ 10,000 ಅದ. ಏನಾಯ್ತು ರಿಸಲ್ಟ್ 0 ಬರ್ತಂದ್ರ ನಿಲ್. ಅಂದ್ರ ಇನ್ಕಮ್ ಆಫ್ ದ ಫರ್ಮ್ 45,000. ಇನ್ನ ಸ್ಯಾಲರಿ ಟು ಪಾರ್ಟ್ನರ್ಸ್, ಟೋಟಲ್ ಸ್ಯಾಲರಿ ಪಾರ್ಟ್ನರ್ಸ್ ಎಷ್ಟದ್ರಿ 30,000 ಅದ. ₹30,000 ತಗೊಂಡೇವಿ. ಆಮೇಲೆ ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ₹28,000 ಅದ. ಎಷ್ಟು ಪರ್ಸೆಂಟೇಜ್ ಕೊಟ್ಟಾನ್ರವ, 14% ಕೊಟ್ಟಾನ. 14% ಇವ ಕೊಟ್ಟಿದ್ದು. ಆದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಎಷ್ಟು ಪರ್ಸೆಂಟ್ ಕೊಡ್ಬೇಕಂತ ಹೇಳ್ತಾ ಇದ್ದಾನ್ರವ, 12% ಅನ್ನ ಕೊಡ್ಬೇಕಂತ ಹೇಳ್ತಾ ಇದ್ದಾನ. ಇವ ಕೊಟ್ಟಿದ್ದು 14%, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ 12% ಕೊಡಬೇಕು. ಅಂದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಕೊಟ್ಟಂಗಾಯ್ತ್ರಿ, 2% ಹೆಚ್ಚಿಗೆ ಕೊಟ್ಟಂಗಾಯ್ತು. ಇದನ್ನ ಎಷ್ಟು 2% ಎಷ್ಟು ಹಾಕೋದು ನೋಡ್ಕೋಬೇಕು. ಈಗ ₹28,000 ಕೊಟ್ಟಾನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇದು ಎಷ್ಟು ಪರ್ಸೆಂಟೇಜ್ ಕೊಟ್ಟಾನ, ಇದನ್ನ 14% ಕೊಟ್ಟಾನ. ಅಂದ್ರೆ 28,000 ಡಿವೈಡೆಡ್ ಬೈ 14% ಕೊಟ್ಟಾನ. ಇಂಟು ಎಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಆಗ್ಯದ್ರಿ, 2% ಹೆಚ್ಚಾಗ್ಯದ. 28,000 ಡಿವೈಡೆಡ್ ಬೈ 14 ಇಂಟು 2 ಅಂದ್ರೆ ಎಷ್ಟು ಬತ್ರಿ, 4,000. ಅಂದ್ರೆ
salary to partners 30,000, interest on capital 4,000, total ಎಷ್ಟಾಯ್ತ್ರಿ 34,000. ಅಂದ್ರ 45,000 plus 34,000 ಅಂದ್ರೆ ಎಷ್ಟಾಯ್ತ್ರಿ book profit 79,000. ಇನ್ನ ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ, compute the book profit of the firm ಅಂದ್ರ ಫರ್ಮ್ ದ ಪ್ರಾಫಿಟ್ ಅನ್ನ ಕಂಡುಹಿಡಿಯತ್ತೆ ಅಂತ ಅದಾನ. ಬುಕ್ ಪ್ರಾಫಿಟ್ ಅನ್ನ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ rupees 5 lakh, ಇನ್ಕಮ್ ಟ್ಯಾಕ್ಸ್ 10,000, interest on bank deposit rupees 5,000, and total salary paid to partners 1,50,000, partners interest on capital rupees 45,000 at 15%. Profit of the firm, profit as per profit and loss account 5 lakh, income tax 10,000, interest on bank deposit rupees 5,000, total salary paid to partners 1,50,000, partners interest on capital amounted rupees 45,000 at 15%. ಅಂದ್ರೆ ಈ ಪ್ರಾಬ್ಲಮ್ಗೆ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್ ಪರ್ಟಿಕ್ಯುಲರ್ಸ್ ರುಪೀಸ್. ಮೊದಲು ಏನ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ನೆಟ್ ಪ್ರಾಫಿಟ್ ಎಷ್ಟೈತೆ ಅಷ್ಟು ತಗೋಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 5 lakh. ಆಮೇಲೆ ಇದಕ್ಕೆ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಇನ್ನ ಯಾಕಂದ್ರ ಇನ್ನ ನಾವು ಬಿಸ್ನೆಸ್ ಇನ್ಕಮ್ ಅನ್ನ ಕಂಡುಹಿಡಿದಿಲ್ಲ, ಹಿಂಗಾಗಿ ಇನ್ಕಮ್ ಟ್ಯಾಕ್ಸ್ ಅನ್ನ ನಾವು ಡೆಬಿಟ್ ಹಾಕ್ಲಾಕ್ ಬರಂಗಿಲ್ಲ, ಅದನ್ನ ಆಡ್ ಮಾಡ್ಕೋಬೇಕು. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ 10,000 ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಇನ್ನ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸ್ ಇನ್ಕಮ್ ಅನ್ನ ಲೆಸ್ ಮಾಡ್ಕೋಬೇಕು, ಯಾಕಂದ್ರೆ ಆಲ್ರೆಡಿ ಕ್ರೆಡಿಟ್ ಹಾಕ್ಬಿಟ್ಟಿರ್ತಾರೆ, ಪ್ರಾಫಿಟ್ ಹೆಚ್ಚಾಗಿರ್ತದ. ಈ ಕರೆಕ್ಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ಒಳ್ಳೆ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡಿಪಾಸಿಟ್ ನಾವು ಕಂಡು ಹಿಡಿತಕ್ಕಂಥದ್ದು ಬಿಸ್ನೆಸ್ ಇನ್ಕಮ್ ಆದ್ರೆ ಇದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡಿಪಾಸಿಟ್ ಏನಾಗ್ತದ್ರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ಬರ್ತದ. ಅಂದ್ರ ಇನ್ಅಡ್ಮಿಸಬಲ್ ಇನ್ಕಮ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡಿಪಾಸಿಟ್ 5,000, ಅಂದ್ರೆ ಆಡ್ ಮಾಡಬೇಕಾಗಿದ್ದು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ 10,000, ಇನ್ಅಡ್ಮಿಸಬಲ್ ಇನ್ಕಮ್ 5,000 ಅದ. ರಿಸಲ್ಟ್ ಎಷ್ಟು ಬತ್ರಿ ಮೈನಸ್, ಅಂದ್ರೆ 5,000 rupees ಲೆಸ್ ಮಾಡೋಣ. ಆನ್ಸರ್ ಎಷ್ಟು ಬತ್ರಿ 5,000. ಅಂದ್ರೆ ಇನ್ಕಮ್ ಆಫ್ ದ ಫರ್ಮ್ rupees 5,05,000. ಇನ್ನ ಸಾಲರಿ ಟು ಪಾರ್ಟ್ನರ್ಸ್ ಎಷ್ಟಾದ್ರೆ 1,50,000. ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ಅದನ್ನ ಕಮಿಷನ್ ಕೊಟ್ಟಿರ್ಬೋದು, ಬೋನಸ್ ಕೊಟ್ಟಿರ್ಬೋದು, ಸ್ಯಾಲ್ರಿ ಇರಬಹುದು, ಆನರೇಮ್ ಇರಬಹುದು, ಯಾವುದೇ ಇರಲಿ, ಒಟ್ಟು ಟೋಟಲ್ ಆಡ್ ಮಾಡೇ ತಗೋಬೇಕು. ನೆನಪಿರಲಿ, ಪಾರ್ಟ್ನರ್ಸ್ ಏನೇ ಕೊಟ್ಟರು ಅದು ವರ್ಕಿಂಗ್ ಪಾರ್ಟ್ನರ್ ಇರ್ಬೋದು, ನಾನ್ ವರ್ಕಿಂಗ್ ಪಾರ್ಟ್ನರ್ ಇರ್ಬೋದು, ಅಥವಾ ಸ್ಯಾಲ್ರಿ ಕೊಡ್ರಿ, ಬೋನಸ್ ಕೊಡ್ರಿ, ಕಮಿಷನ್ ಕೊಡ್ರಿ, ಆನರೇಮ್ ಕೊಡ್ರಿ, ಒಟ್ಟಾರೆ ಏನೇ ಕೊಟ್ಟರು ಪಾರ್ಟ್ನರ್ಸ್ ಕೊಟ್ಟಿರ್ತಕ್ಕಂಥ ಟೋಟಲ್ ಅಮೌಂಟ್ ಅನ್ನ ಆಡ್ ಮಾಡ್ಕೋಬೇಕು. ಇಲ್ಲಿ 1,50,000. ಇನ್ನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟೇಜ್ ಕೊಟ್ಟನ್ರಿ, 15% ಕೊಟ್ಟಾನ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ 12% ಅನ್ನ ಮಾತ್ರ ಕೊಡ್ಬೇಕಂತ ಅದ. ಇವ ಆಕ್ಚುಲಿ ಕೊಟ್ಟಿದ್ದು 15%. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಎಷ್ಟು ಮಾಡ್ಬೇಕ್ರಿ, 12% ಮಾತ್ರ ಕೊಡಬೇಕು. ಅಂದ್ರೆ ಫರ್ಮ್ದವರು 3% ಅನ್ನ ಹೆಚ್ಚು ಕೊಟ್ಟಾರ, ಅಂದ್ರೆ ಇದು ಡಿಸ್ಅಲಬಲ್ ಆಗ್ತದೆ. 15% minus 12%, 3%, 45,000 rupees ಏನಾದ್ರೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದಿದೆ. 45,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 45,000 ಅದ. ಇದ್ರ 15% ಆದ್ರೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗ್ಯದ್ರಿ, 3% ಹೆಚ್ಚಾಗ್ಯದ. ಅಂದ್ರೆ 45,000 ಡಿವೈಡೆಡ್ ಬೈ 15 into 3 ಅಂದ್ರೆ ಎಷ್ಟು ಬತ್ರಿ 9,000. 45,000 ಎಷ್ಟಕ್ಕದ್ರಿ, ಇದು 15% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದ. ಎಷ್ಟು ಪರ್ಸೆಂಟ್ ಹೆಚ್ಚಾಗ್ಯದ್ರಿ, 3% ಹೆಚ್ಚಾಗ್ಯದ. 45,000 into 3 divided by 15 ಅಂದ್ರೆ ಎಷ್ಟು ಬರ್ತದ್ರಿ 9,000. ಅಂದ್ರೆ ಸ್ಯಾಲರಿ ಟು ಪಾರ್ಟ್ನರ್ಸ್ 1,50,000, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 9,000, ಟೋಟಲ್ 1,59,000. ಅಂದ್ರ ಬುಕ್ ಪ್ರಾಫಿಟ್ ಎಷ್ಟು ಬತ್ರಿ 6,64,000. 6,64,000. ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡಿದ್ವಿ ಅಂದ್ರ ಬುಕ್ ಪ್ರಾಫಿಟ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ರೀ. ಯಾಕಂದ್ರ ಯಾವುದೇ ನಾವು ಪ್ರಾಬ್ಲಮ್ ಅನ್ನ ನಾವು ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು, ಟೋಟಲ್ ಇನ್ಕಮ್ ಅನ್ನ ಕಂಡುಹಿಡಿಬೇಕಾಗಿತ್ತು ಅಂದ್ರ ನಾವು ಬುಕ್ ಪ್ರಾಫಿಟ್ ಇರ್ಲಾರ್ದ ಏನು ಮಾಡಕ್ ಆಗುದಿಲ್ಲ. ಆದ್ದರಿಂದ ಇಲ್ಲಿ ಬುಕ್ ಪ್ರಾಫಿಟ್ ಬಗ್ಗೆ ನಾವು ಸಪರೇಟ್ ಆಗಿ ವಿಡಿಯೋ ಅನ್ನ ನಾವು ಮಾಡಿದ್ದೀವಿ. ಈ ಬುಕ್ ಪ್ರಾಫಿಟ್ ಅನ್ನ ಮಾಡಿದ ನಂತರ ಪಾರ್ಟ್ನರ್ ಸ್ಯಾಲರಿನ ನಾವು ಕಂಡುಹಿಡಿಬಹುದು ಅಂಡರ್ ಸೆಕ್ಷನ್ 40B ಪ್ರಕಾರ.
ಆಮೇಲೆ ಪಾರ್ಟ್ನರ್ ಸ್ಯಾಲ್ರಿ ಲೆಸ್ ಮಾಡ್ಕೋತೀವಿ, ಆಮೇಲೆ ನಾವೇನ್ ಮಾಡ್ತೀವಿ ಬಿಸಿನೆಸ್ ಇನ್ಕಮ್ ಅನ್ನ ಕಂಡುಹಿಡಿತೀವಿ, ಆಮೇಲೆ ಬೇರೆ ಹೆಡ್ಗಳ ಇನ್ಕಮ್ ಅನ್ನ ಆಡ್ ಮಾಡಿದಾಗ ನಮಗೆ ಇನ್ಕಮ್ ಫ್ರಮ್ ಆಫ್ ದ ಫಾರ್ಮ್ ಅನ್ನ ಬರ್ತದೆ. ತಾವು ಇಲ್ಲಿವರೆಗೂ ನಮ್ಮ ವಿಡಿಯೋನ ವೀಕ್ಷಿಸಿದಿರಿ. ದಯವಿಟ್ಟು ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಸಜೆಷನ್ಗಳನ್ನ ಬರೀರಿ ಅಂತ ಕೇಳ್ಕೊತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಈ ವಿಡಿಯೋವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.